ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಮ್ಯಾಂಗೋ ಹಣ್ಣಿಂದ ಐಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಇವಾಗಂತೂ ಮಾವಿನ ಹಣ್ಣು ಸೀಸನ್ ಅಂತಲೇ ಹೇಳ್ಬೋದು. ತುಂಬ ಮಾವಿನ ಹಣ್ಣು ಇರುತ್ತೆ. ಈ ಥರ ಒಂದು ಸಲ ಮಾಡಿ. ಇದನ್ನೇನು ಬಿಸಿ ಮಾಡೋಂಗಿಲ್ಲ, ಏನು ಮಾಡೋಂಗಿರಲ್ಲ. ಅತಿ ಬೇಗ ಒಂದು 5 ನಿಮಿಷದಲ್ಲಿ ಆಗೋಂಥ ಐಸು ಬೇಗನೆ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಇಲ್ಲೊಂದು 3 ಮಾವಿನ ಹಣ್ಣು ತಗೊಂಡಿದ್ದೀನಿ. ನೋಡ್ಬೋದು, ನಾನೊಂದು 3 ಮಾವಿನ ಹಣ್ಣು ತಗೊಂಡಿದ್ದೀನಿ. ಇಲ್ಲಿ ನಾನು ಇದ್ರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಒಂದೊಂದಾಗಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನೊಂದು ಬೌಲ್ಗೆ ಎಲ್ಲ ನೀಟಾಗಿ ಹಣ್ಣೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಐಸು. ಅಂಗಡಿ ಒಳಗೆ ತಿನ್ನೋ ಥರನೇ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಐಸ್ ಮಾತ್ರ. ಮಕ್ಳಿಗಂತೂ ಸಮ್ಮರ್ ಆಗಿರೋದ್ರಿಂದ ಅವರು ಐಸು ಜ್ಯೂಸು ಆ ಥರ ಎಲ್ಲ ಕೇಳ್ತಾನೆ ಇರ್ತಾರೆ. ಇದೊಂದು ಸಲ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಎಲ್ಲ ನಾನು ಒಂದು ಬೌಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಣ್ಣೆಲ್ಲ ಒಂದು ಬೌಲ್ ಆಗಿದೆ ಟೋಟಲು. ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ ಒಂದು 5 ಸ್ಪೂನಷ್ಟು ಶುಗರ್ ಹಾಕೊತಾ ಇದ್ದೀನಿ, ಹಂಗಂದ್ರೆ ಸಕ್ಕರೆ ಹಾಕೊತಾ ಇದ್ದೀನಿ. ಒಂದು 5 ಸ್ಪೂನಷ್ಟಿದೆ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಐಸ್ಗೆಲ್ಲ ಜಾಸ್ತಿ ಸ್ವೀಟ್ ಇದ್ದರೆ ಚೆನ್ನಾಗಿರಲ್ಲ. ನಾನಿಲ್ಲ ಒಂದು 5 ಸ್ಪೂನಷ್ಟು ಹಾಕೊತಾ ಇದ್ದೀನಿ. ನೋಡಿ, ಇದನ್ನು ಮೊದಲನೇ ಸಲ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಹಣ್ಣೆಲ್ಲ ಫುಲ್ಲು ಸಾಫ್ಟಾಗಿ ನುಣ್ಣಗಾಗಿರುತ್ತೆ. ನಾನು ಇದಕ್ಕೆ ಅರ್ಧ ಬೌಲು, ಯಾವ ಬೌಲಲ್ಲಿ ನಾವು ಹಣ್ಣು ತಗೊಂಡಿದ್ವೋ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲಿದು, ನೀರೇನು ಮಿಕ್ಸ್ ಮಾಡಿಲ್ಲ ನಾನು ಹಾಲಿಗೆ. ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದಾಯಿತು. ನಾನು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಅಂತ. ನೀವು ಎಲ್ಲೂ ನೀರು ಸೇರ್ಸೋಕೆ ಹೋಗಬೇಡಿ. ಹಣ್ಣು ಮತ್ತು ಹಾಲು ಮತ್ತು ಸಕ್ಕರೆ ಅಷ್ಟೇ ಇರಬೇಕು. ನೀರೆಲ್ಲೂ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ, ತೆಳ್ಳಗಾಗ್ಬಿಡುತ್ತೆ. ನಿಮ್ಗೇನಾರು ಮಿಕ್ಸಿ ಜಾರಲ್ಲಿ ಇರೋದನ್ನ ಹಾಕೋಬೇಕಂದ್ರೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೋಬೋದು. ನೋಡಿ, ನಾನು ಒಂದು ತಟ್ಟೆಗೆ ಲೋಟಗಳು ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಲೋಟಗಳು ಬರುತ್ತಲ್ಲ, ಅದನ್ನು ಇಟ್ಕೊಂಡಿದ್ದೀನಿ. ಒಂದು 4 ಇಟ್ಕೊಂಡಿದ್ದೀನಿ, 4 ಆಗ್ಬೋದಂತ. ನಾನು ಎಲ್ಲದಕ್ಕೂ ಹಾಕೊತಾ ಇದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು. ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಐಸು. ಇದನ್ನು ಯಾವುದನ್ನು ನಾವು ಬಿಸಿ ಮಾಡೋಂಗಿರಲ್ಲ, ಏನೂ ಇರಲ್ಲ, ಹಂಗೆ ಡೈರೆಕ್ಟ್ ಹಾಕೋದಲ್ವ ನಾವು. ಇಷ್ಟು ಗಟ್ಟಿ ಇರಬೇಕು. ನೋಡಿ, ಇನ್ನೂ ಜಾಸ್ತಿ ಆಯಿತು. ಈಗ ಇನ್ನೂ ಒಂದು ಲೋಟ ನಾನು ಇಟ್ಕೊಂಡು ಹಾಕೊತಾ ಇದ್ದೀನಿ. ಇನ್ನೂ 2 ಲೋಟಕ್ಕಾಗೋಷ್ಟಿದೆ. ನಾನು 4 ಐಸ್ ಆಗೋದಂತ ಅಂದ್ಕೊಂಡಿದ್ದೆ. ಇಲ್ಲಿ 6 ಐಸ್ ಆಯಿತು. ನಾನು 6 ಗ್ಲಾಸ್ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಕವರ್ನ ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಯಾವ ಕವರ್ ಆದರೂ ಓಕೆ. ನೋಡಿ, ಒಂದು ರಬ್ಬರ್ ಬ್ಯಾಂಡಿಂದ ನಾನು ಹಾಕೊತಾ ಇದ್ದೀನಿ. ಕವರ್ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಐಸು. ಅಂಗಡಿಲಿ ಹೇಗೆ ಬರುತ್ತೋ ಅದೇ ಥರ ಬರುತ್ತೆ. ಇಲ್ಲಾಂದರೆ ನಾವು ಕವರ್ ಹಾಕಲಿಲ್ಲ ಅಂದರೆ ಐಸ್ ಕ್ಯೂಬ್ ಥರ ಕಲ್ ಥರ ಬಂದ್ಬಿಡುತ್ತೆ. ನೋಡಿ, ನಾನು ಎಲ್ಲದಕ್ಕೂ ಹಾಕೊತಾ ಇದ್ದೀನಿ. ನೋಡ್ಬೋದು, ಈ ಥರ ನಾನು ಕವರ್ ಹಾಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಸ್ಪೂನ್ನ ಬಿಸಿ ಇಟ್ಕೊಂಡು ಎಲ್ಲದಕ್ಕೂ ಒಂದೊಂದು ಸ್ವಲ್ಪ ತೂತು ಮಾಡ್ಕೊತಾ ಇದ್ದೀನಿ.
ಬಿಸಿ ಇಡೋದ್ರಿಂದ ಬೇಗ ಕಟ್ಟಾಗುತ್ತೆ ಇದು ಕವರ್ ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಐಸ್ ಕ್ರೀಮ್ ಕಡ್ಡಿ ಬರುತ್ತಲ್ಲ ಅದನ್ನು ಅದರೊಳಗಡೆ ಇಟ್ಕೊಂಡ್ರೆ ಸಾಕು. ಅದು ಸ್ಟ್ರೈಟಾಗಿ ಕೂಡ ನಿಲ್ಲುತ್ತೆ ಕವರ್ ಹಾಕಿರೋದ್ರಿಂದ. ನೋಡಿ ನಾನು ಎಲ್ಲದಕ್ಕೂ ಅದೇ ಥರ ಇಟ್ಕೊಂಡಿದ್ದೀನಿ. ನೋಡ್ಬೋದು ಕಡ್ಡಿ ಇವಾಗ ಅಳ್ಳಾಡಲ್ಲ, ನೀಟಾಗಿ ಕೂತಿದೆ. ನಾನಿವಾಗ ಒಂದು ಟ್ರೈ ಒಳಗಡೆ ಅದನ್ನೆಲ್ಲ ಇಟ್ಟು ಫ್ರಿಡ್ಜ್ಗೆ ಇಡ್ತಾಯಿದ್ದೀನಿ. ಒಂದು ನೈಟ್ ಇಡಬೇಕು, ಇಲ್ಲಾಂದರೆ ಬೆಳಗ್ಗೆ ಮಾಡೋದಾದರೆ 8 ಅವರ್ ಅಂತೂ ಇಡಲೇಬೇಕು ನೀವು. ನೋಡಿ ನಾನು ತೆಗ್ದಿದ್ದೀನಿ ಫ್ರಿಡ್ಜಿಂದ, ಕವರ್ನೆಲ್ಲ ತೆಗಿತಾ ಇದ್ದೀನಿ ಒಂದೊಂದಾಗಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಐಸ್ ಅಂತ. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಯಾವುದೇ ಕಲ್ಲರ್ನೂ ಹಾಕಿಲ್ಲ. ನಾನು ಅದೇ ಟ್ರೈ ಒಳಗಡೆ ಒಂದು ಸ್ವಲ್ಪ ನೀರು ಹಾಕಂತ ಇದ್ದೀನಿ. ನೀರು ಹಾಕೋದ್ರಿಂದ ಐಸ್ ಎಲ್ಲ ಬೇಗ ಬಿಟ್ಬಿಡುತ್ತೆ. ಸ್ವಲ್ಪ ಹಾಕಂತ ಇದ್ದೀನಿ ನೋಡಿ, ಟ್ರೈ ಒಳಗಡೆ ಹಾಕಂತ ಇದ್ದೀನಿ ಒಂದು ಸ್ವಲ್ಪ ನೀರನ್ನ. ತುಂಬ ಲೇಟ್ ಮಾಡೋಕ್ಕೆ ಹೋಗಬೇಡಿ, ಬೇಗ ತಕ್ಕೊಂಡ್ಬಿಡಿ, ಇಲ್ಲಾಂದರೆ ಕೆಳಗಡೆ ಎಲ್ಲ ಕರಗ್ತಾ ಹೋಗುತ್ತೆ. ಹಿಂಗೆ ತಿರುಗಿಸ್ತಾನೆ ಬಿಟ್ಬಿಡುತ್ತೆ ಅದು. ನೋಡಿ ತಿರುಗಿಸ್ತಾ ಇದ್ದೀನಿ, ಆಲೆ ನೀಟಾಗಿ ಆಚೆ ಬರ್ತಾ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಐಸು ಅಂತ. ಇನ್ನೊಂದು ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.